ಸಿ ಎಮ್ ಬಂದಿದ್ದಾರೆ, ಇನ್ನೂ ಏನು ಇದಿಲ್ಲ, ಯಾವುದು ಏನು ಸಿಟಿ ಒಳಗೆಲ್ಲ ಏನು ಮಾಡಿಲ್ಲ, ರೋಡ್ ರಸ್ತೆಗಳೆಲ್ಲ ಹಂಗೆ ಇದ್ದಾವೆ, ಅವರೆಲ್ಲ ಏನೂ ಇದು ಮಾಡಿಲ್ಲ. ನಮ್ಮದೂ ತುಂಬ ಕಷ್ಟ ಆಗಿದೆ, ನಮಗೂ ಬಿಸ್ನೆಸ್ಗಳಿಲ್ಲ, ಗ್ಯಾಸ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಮೇಲೆ ಕರ್ನಾಟಕದಲ್ಲಿ ಟ್ಯಾಕ್ಸು ಕಮ್ಮಿ ಮಾಡಿದ್ರೆ ಆಗುತ್ತೆ, ಗ್ಯಾಸ್ ಕಮ್ಮಿ ಆಗುತ್ತೆ, ಇವರು ಮಾಡೋದಿಲ್ಲ, ಈ ಥರ ತೊಂದರೆ ಇದೆ. ಸರಿ, ಅಂದರೆ ಸರ್ಕಾರಕ್ಕೆ ಬಂದು 15 ದಿನ ಆಯಿತು, ಇನ್ನೂ ಖಾತೆಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಡೆಲ್ಲಿ ಬೆಂಗಳೂರು ಅಂತ ತಿರುಗಾಡ್ತಾ ಇದ್ದಾರೆ. ಅಲ್ಲೇ ಇದ್ದಾರಲ್ಲ, ಪಿ ಎಮ್ ಬರೋದೇ ಇಲ್ವಲ್ಲ, ಸಿ ಎಮ್ ಅಲ್ಲಿಂದ ಬರೋದೇ ಇಲ್ಲ, ಅಲ್ಲೇ ಇದ್ದಾರೆ. ಇವ್ರಿಗೆ ಖಾತೆ ಹಂಚಿಕೆ ಇನ್ನೂ ಇಷ್ಟು ದಿನ ಬೇಕಪ್ಪ, ಇನ್ನು ಫಸ್ಟ್ ಲಿಸ್ಟ್ ಖಾತೆನೇ ಸರಿಯಾಗಿ ತಗೋತಿಲ್ಲ, ನನಗೆ ಬೇಡ ಇದು ಬೇಡ ಅದು ಬೇಡ ಅಂತ ಸುಮಾರು ಏನಾದ್ರು ಕಿತ್ತಾಟ ಆಗ್ತಾ ಇದಾವೆ. ಸರ್ಕಾರಕ್ಕೆ ಅದು ಕಿತ್ಲಾಡ್ತಾ ಇದ್ದಾರೆ. ಅದು ಸರಿ, ಯಾವ ಖಾತೆ ಕೊಟ್ಟರೆ ಇವರು ಸಿ ಎಮ್ ಯಾವ ಖಾತೆ ಕೊಟ್ಟರೆ ಆ ಖಾತೆನ ಇವರು ನೆರವೇರಿಸ್ಕೊಂಡು ಹೋಗಿ ಚೆನ್ನಾಗಿ ನಡ್ಕೊಂಡು ಹೋದರೆ ಇನ್ನೊಂದ್ಸಲ ಮುಂದೆ ಕೊಡ್ತಾರೆ. ಇವರು ನನಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತಾರೆ. ಈಗ ಕೃಷ್ಣ ಬೈರೇಗೌಡ ನನಗೆ ಬಿ ಡಿ ಎದು ಸೇರಿಸಿ ನನಗೆ ಸಿಟಿ ಇದು ಕೊಡಿ ಅಂತ ಅವ್ರೆ, ಅದು ಯಾವಾಗಲೂ ಕೊಟ್ಟಿರಲಿಲ್ಲ, ಬರೀ ಇದು ಮಾತ್ರ ಕೊಡ್ತಾಯಿದ್ರು ನಗರಾಭಿವೃದ್ಧಿ. ಈ ಸಲ ಅವರು ಅದನ್ನು ಸೇರಿಸ್ಕೊಡಿ ಅಂತ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನಮಗೆ ಇದ್ರದ್ದು ಕೊಡಿ, ಬೆಂಗಳೂರು ಇದು ಕೊಡಿ ಅಂತ ಇದ್ದಾರೆ, ನಗರಾಭಿವೃದ್ಧಿ ಕೊಡಿ ಅಂತ ಇದ್ದಾರೆ. ಈ ಥರ ಏನು ಮಾಡೋದು, ಎಲ್ಲ ಅವರು ಇವರು ಸಿ ಎಮ್ ಅನ್ನು ಕೇಳಿದ್ರೆ ಎಲ್ಲ ಡೆಲ್ಲಿ ಮೇಲೆ ತೋರಿಸ್ತಾರೆ. ಸರ್, ಯಾಕಂದರೆ ಕೆಲಸ ಮಾಡೋಕ್ಕೆ ಯಾವ ಖಾತೆ ಆದ್ರೇನು ಸರ್, ಅದು ಆಗ್ಬೋದಲ್ಲ, ಇವ್ರು ಆ ಥರ ಮಾಡೋದಿಲ್ವೇ? ಅದು ಯಾವ ದುಡ್ಡು ಯಾವ್ದು ಪ್ರಾಫಿಟ್ ಜಾಸ್ತಿ ಇರುತ್ತೆ ಆ ಖಾತೆಗೆ ಹೋಗ್ತಾರೆ. ಯಾಕಂದ್ರೆ ಇವಾಗ ಅವ್ರಿಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಜಲಸಂಪನ್ಮೂಲ ಕೊಟ್ಟರು. ಹೌದು, ಅದರಲ್ಲಿ ಜಲಸಂಪನ್ಮೂಲದಲ್ಲಿ ಸಂಪನ್ಮೂಲ ಇಲ್ಲ ಅಂತ ಒದ್ದಾಡ್ತಾವ್ರೆ, ಆಯ್ತಾ? ಈಗ ನಗರಾಭಿವೃದ್ಧಿ ಬೇಕು, ಅದರಲ್ಲಿ ಅಭಿವೃದ್ಧಿ ಇದಿದೆ ಅಂತ ಒದ್ದಾಡ್ತಾವ್ರೆ, ಅದ್ರಲ್ಲಿ ದುಡ್ಡಿದೆ ಅಂತ ಒದ್ದಾಡ್ತಾವ್ರೆ. ಅದೇ ಈಗ ಯಾವ್ದ್ರಲ್ಲಿ ದುಡ್ಡು, ಈಗ ಬಿ ಡಿ ಎದಲ್ಲಿ ಈಗ ಕೃಷ್ಣ ಬೈರೇಗೌಡ ಅವರಷ್ಟೇ ಬಿ ಡಿ ಎದಲ್ಲಿ ಚೆನ್ನಾಗಿ ಪ್ರಾಫಿಟ್ ಇರುತ್ತೆ ಅಂತ ಅವ್ರು ಅದು ಬೇಕು ಅಂತಾರೆ. ಇವರು ಯಾವುದು ಇದರಲ್ಲಿ ನಗರಾಭಿವೃದ್ಧಿ ಅಂತ ಚೆನ್ನಾಗಿ ರೋಡ್ಗಳದ್ದೆಲ್ಲ ಇರುತ್ತೆ, ಮಾಡ್ಬೋದು ಅಂತ ಇವರು ಕೇಳ್ತಾರೆ. ಅದು ಯಾರೋ ಅವರು ಈಗ ಸಿ ಎಮ್ ಅದ್ರ ಬಗ್ಗೆ ತಲೆಬಿಸಿನೇ ಮಾಡ್ಕೊಳ್ತಾ ಇಲ್ವಲ್ಲ. ಏನಿದ್ರು ಡೆಲ್ಲಿ ಅಂತವ್ರು ಅವರು. ಈಗೆಲ್ಲ ಹೋಗಿ ಡೆಲ್ಲಿಲಿ ಜಾಂಡ ಎಲ್ಲ ಅಲ್ಲಿದ್ದಾರೆ. ಈಗ ಮಾಡಿದ್ರೆ ಸರ್ಕಾರ ಹೆಂಗ್ ನಡೆಸ್ತಾರೆ? ನಿಮ್ಮ ನಂಬ್ಕೊಂಡು ನಾವೆಲ್ಲ ಇದೀವಲ್ಲ, ನಾವು ಪೆದ್ರ. ಅದೇ ಇವಾಗ ನಮ್ಮ ಜನ ಹಾಕಿದಾರಲ್ವಾ, ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತಿಲ್ಲ. 15 ದಿನ ಆದ್ರೂ ನೀವು ಅಧಿಕಾರ ತಗೊಂಡು ನೀವು ಇನ್ನೂ ಫಸ್ಟ್ ಲಿಸ್ಟ್ ಸರಿಯಾಗಿ ತಗೊಂಡಿಲ್ಲ. ಯಾವುದೂ ತಗೊಂಡಿಲ್ಲ, ಇನ್ನು ಏನು 1 ರೂಪಾಯಿನಷ್ಟು ಕೆಲಸ ಇನ್ನೂ ಅವ್ರು ಏನು ಸ್ಟಾರ್ಟೇ ಮಾಡಿಲ್ಲ. ಏನು ಹೇಳ್ತೀರಾ ಈ ಮಂತ್ರಿಗಳಿಗೆ? ಏನು ಹೇಳೋಕ್ಕಾಗುತ್ತೆ ಮೇಡಮ್, ಮಂತ್ರಿಗಳಿಗೆ ಇನ್ನೇನು ಹೇಳೋಕ್ಕಾಗತ್ತೆ? ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಜನಗಳು ಇದು ಮಾಡೋದಕ್ಕೆ, ಸೌಕರ್ಯ ಮಾಡೋದಕ್ಕೆ ಬಂದಿರೋದಪ್ಪ, ಜನಗಳ ಸೌಕರ್ಯ ಮಾಡಬೇಕು ಅಂತ ಅವ್ರಿಗೆ ತಿಳ್ಕೊಬೇಕು. ಅವ್ರು ಅದೆಲ್ಲ ಯಾವುದು ತಿಳ್ಕೊಳ್ಳಲ್ಲ. ಈಗ ಸದ್ಯ ನಮ್ಗೆ ಯಾವುದು ಪ್ರಾಫಿಟ್ ಇರುತ್ತೋ ಅದನ್ನು ನೋಡಬೇಕು ಅಂತೇಳಿ ಅವ್ರು ಇದು ಮಾಡ್ತಾರೆ. ಈಗ ನಮ್ಮ ಜನದ ತೊಂದರೆದು ಅವ್ರು ಯಾರೂ ಮಾಡೋಕ್ಕೆ ಹೋಗಲ್ಲ ಮೇಡಮ್. ಏನೋ ಅವ್ರ ತೊಂದರೆಗಳ್ದು ಏನಿದೆ ಅದು ಮಾತ್ರ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ಯಾಕಂದ್ರೆ ಮಳೆ ಬಂತು ಅಂದ್ರೆ ಮೋರಿ ತರ ನೀರುಗಳು ಹೋಗುತ್ತೆ. ಮಳೆ ಬಂದರೆ ಶಾಂತಿನಗರ ರೋಡಲ್ಲೇ ಹೋಗೋಕ್ಕಾಗಲ್ಲ, BMTC ರೋಡಲ್ಲೇ ಹೋಗೋಕ್ಕಾಗಲ್ಲ, ಮೊಣಕಾಲುದ್ದ ಬರುತ್ತೆ ನೀರು. ಅದೆಲ್ಲ ಅದ್ರ ಬಗ್ಗೆ ಯಾವುದು ಅದು ಬೆಂಗಳೂರಲ್ಲಿ ಹೇಳ್ತೀವಲ್ಲ, ಮರ ಬಿದ್ದು ಹೋಗುತ್ತೆ, ಎಲ್ಲ ರೋಡ್ಗಳಲ್ಲಿ ಯಾವ ರೋಡ್ ನೋಡು ಹಳ್ಳ ಬಿದ್ದಿರುತ್ತೆ. ಏನಾದರೂ ಹಗಲಲ್ಲಿ ಓಡಿಸ್ಬೋದು, ನೈಟಲ್ಲಂತೂ ಗಾಡಿ ಓಡಿಸೋಕ್ಕೆ ಆಗಲ್ಲ, ಎಲ್ಲ ಹಳ್ಳ ಇರುತ್ತೋ ಗೊತ್ತಿಲ್ಲ. ಸರ್, ನಮಗೆ ನಾವೆಲ್ಲ ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ನಾವೆಲ್ಲ ಎಂಥ ಸರ್ಕಾರನ ನಾವು ಚಾಯ್ಸ್ ಮಾಡ್ಬೇಕು ಸರ್? ಚಾಯ್ಸ್ ಮಾಡೋದಾಗ ಈಗ ನಾವು ಇರೋದನ್ನು ಕೇಳೋಕೆ ಹೋದರೆ ಅವ್ರಿಗೂ ಕೋಪ ಬರುತ್ತಲ್ವಾ. ಅದಕ್ಕೆ ಜನ ಏನು ಮಾಡ್ತಾರೆ ಅಂದರೆ, ಈಗ ಯಾಕಪ್ಪ ಕೇಳಬೇಕು ಅಂತೇಳಿ ಸುಮ್ಮನೆ ಇದ್ದಾರೆ ಅಷ್ಟೇ. ಈಗ ಕೇಳಿದ್ರೆ ಇದಾಗತ್ತೆ. ನಾವು ಎಂಥ ಸರ್ಕಾರ ನಿರೀಕ್ಷೆಯಲ್ಲಿದ್ದೀವಿ? ಅದೇ ಮುಂದೆ ನಮ್ಮ ಜನಗಳದ್ದು ಬುದ್ಧಿ ಬೇಕು ಮೇಡಮ್. ನಮ್ಮ ಜನಗಳಲ್ಲಿ ಬುದ್ಧಿ ಮಾಡಿ ಇವ್ರನ್ನ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಇದನ್ನು ನೋಡಿ ಅವ್ರು ಕೊಟ್ಟರೆ ನೆಕ್ಸ್ಟ್ ಓಟ್ ಹಾಕೋವಾಗ ಚೆನ್ನಾಗಿರುತ್ತೆ. ಯಾಕಂದರೆ ಸರ್, ಮೊನ್ನೆ ನೀವು 3 ತಿಂಗಳಿಂದ ಈಗ ಯುದ್ಧ ಸ್ಟಾರ್ಟ್ ಆಗಿದೆ, ತಿರ್ಗಾ ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಆಗುತ್ತೆ. ಹೌದೌದು. ಈಗ ಮೊನ್ನೆ 3 ತಿಂಗಳಿಂದ ದೊಡ್ಡ ಮಟ್ಟದ ಪಾಪ ನೀವು ಲೈನ್ಗೆ ಹಾಕಿ ಕಿಲೋಮೀಟರ್ ಗಟ್ಟಲೆ ನೀವು ಲೈನ್ ನಿಂತ್ಕೊಳ್ತಾ ಇದ್ರಿ, ಜೀವನ ಲೈನಲ್ಲೇ ಕಳೀತಿತ್ತು. ಅಲ್ಲೇ ಕಳೆದೋಗುತ್ತೆ, ಇಲ್ಲ ಅಂದ್ರೆ ರಾತ್ರಿ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ಬೇಕು ಅಷ್ಟೇ. ಒಬ್ರು ಯಾರಾದ್ರೂ ಬಂದು ನಿಮ್ ಕಷ್ಟ ಸುಖ ಇಲ್ಲ ಯಾರು ಕೇಳಲಿಲ್ಲ. ಇವಾಗ್ಲೂ ಅಷ್ಟೇನೆ, ಇದುವಾಗ್ಲೂ ಯಾರು ಬರ್ತಿಲ್ಲ ಅಂತಂದ್ರೆ ನೀವೆಲ್ಲ ಏನಕ್ಕೆ ಅಧಿಕಾರಕ್ಕೆ ಇರ್ಬೇಕು ಅಂತ ಕೇಳ್ಬೇಕಲ್ವಾ? ನಾವು ಕೇಳ್ಬೇಕು. ಅದು ಕೇಳಕ್ ಹೋದ್ರೆ ಅವ್ರಿಗೆ ಅದು ಇದಾಗುತ್ತಲ್ವಾ. ನಮ್ಮ ನಿಂಗೆ ಥರ ಮಿನಿಸ್ಟರ್ ಅನ್ನೋದು ಮರ್ಯಾದೆ ಇಲ್ಲದೆ ಮಾತಾಡಿ ಹಿಂಗೆ ಕೇಳಿದ್ರು ಅಂತಾರೆ, ಅದು ಒಂದು ಇದು ತಪ್ಪಾಗುತ್ತೆ. ಅದಕ್ಕೂ ಯಾರು ಕೇಳಲ್ಲ, ಏನು ಮಾಡೋದು? ಅದೇ ಸರ್, ಈಗ ಹೊಸ ಪಕ್ಷ, ಈಗ 3 ಪಕ್ಷ ಬಿಟ್ಬಿಟ್ಟು ಹೊಸ ಪಕ್ಷದಲ್ಲಿ ಯಾವ ಪಕ್ಷ, ಎಂಥ ಪಕ್ಷ ಬರಬೇಕು ಅಂತೀರಾ? ಈಗ ಯಾವುದನ್ನ ಈಗ ಒಳ್ಳೆ ಲೀಡ್ರು ಆಗಿರೋ, ಒಳ್ಳೆ ಎಜುಕೇಷನ್ ಲೀಡ್ರ್ ಇರಬೇಕು. ಈಗ ಅಂಥವ್ರು ಯಾರನ್ನ ಫಿಲಿಮ್ ಆಕ್ಟರ್ಗಳಲ್ಲಿ ಯಾರನ್ನ ಒಳ್ಳೆಯವರು ಅಂತ ಬಂದರೆ ಗೌರ್ಮೆಂಟ್ ಸ್ವಲ್ಪ ಚೆನ್ನಾಗಿ ನಡೀಬೋದು. ಈಗ ವಿಜಯ್ ಥರ ಅಂಥವ್ರು ಯಾರು ನಮ್ಮ ಕರ್ನಾಟಕದಲ್ಲಿ ಯಾರನ್ನ ಇವ್ರು ಬಂದರೆ ಆಗುತ್ತೆ. ಯಾರಿಲ್ಲ ನಮ್ಮಲ್ಲ ಅಂಥವ್ರು, ಏನು ಮಾಡೋಕ್ಕಾಗಲ್ಲ. ನಿಮ್ಮಂಥ ಆಟೋ ಡ್ರೈವರ್ಸ್ಗೆ ಏನು ಹೆಲ್ಪ್ ಮಾಡಿಕೊಡ್ಬೇಕು? ಎಲ್ಲಿ ಏನೂ ಮಾಡಲ್ಲ ಮೇಡಮ್. ಕೇಳಕ್ಕೆ ಅಂದರೆ ಇದು ರಾಜ್ಯ ಮುಂದುವರಿಯೋ ಸ್ಥಿತಿದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಪ್ರಜೆಗಳಿಗೆಲ್ಲ ತೊಂದರೆನೇ ಜಾಸ್ತಿ ಆಗ್ತಾ ಇರೋದು. ಆಮೇಲೆ ದಿನನಿತ್ಯದ ಬಳಕೆ ಕೂಡ ಜಾಸ್ತಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ.
ಬರೀ ಅವ್ರ ಸೀಟಿಗೆ ಕಿತ್ತಾಡ್ತಾ ಇದ್ದಾರೆ ಹೊರತಾಗಿ ಜನರದು ಪ್ರಾಬ್ಲಮ್ ಏನಂತ ಯಾರೂ ಕೇಳೋರಿಲ್ಲ. ನಾನು ಡಿ ಸಿ ಎಮ್ ಆಗಬೇಕು, ನನಗೆ ಆ ಖಾತೆ ಕೊಟ್ಟಿಲ್ಲ, ನನಗೆ ಈ ಖಾತೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತಾಗಿ ಜನರಿಗೆ ಸ್ಯಾಟಿಸ್ಫೈಡ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ಅವರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಇದು ಹೇಳಕ್ಕೆ ನಾನು ಬಯಸ್ತೀನಿ ಮೇಡಮ್ ಅವರೇ. ರಾಜ್ಯದಲ್ಲಿ ಸುಮಾರು ಸಮಸ್ಯೆಗಳಿದಾವೆ, ಹೌದು. ಅದ್ರ ಬಗ್ಗೆ ಒಬ್ರು ಸಚಿವರು ತಲೆ ಕೆಡಿಸ್ಕೋತಿಲ್ಲ. ಹೌದು. ಮಾತು ಮುಂಚೆ ಡೆಲ್ಲಿಗೆ ಹೋಗಿ ಕುತ್ಕೊಂತಾರೆ. ಅದೇ ಇವಾಗ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ದಿಲ್ಲಿನಲ್ಲೇ ಇರೋದು ಇವತ್ತು. ನಮ್ಮ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನನಗೆ ಅವರು ಮಂತ್ರಿಗಳು ಈ ಥರ ಜಗಳ ಮಾಡ್ತಾ ಇದ್ದಾರೆ, ಆ ಥರ ಜಗಳ ಮಾಡ್ತಾ ಇದ್ದಾರೆ, ಅದು ಕೊಟ್ಟಿಲ್ಲ ಅಂತ ಯಾವ ಥರ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ. ಜನರು ಇಲ್ಲಿ ಮಕ್ಕಳು ಸ್ಕೂಲ್ಗಾಗಿ ಎಷ್ಟೋ ಒದ್ದಾಡ್ತಾ ಇದ್ದಾರೆ ರೀ. ನಮ್ಮ ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ಗಳೇ ಇಲ್ಲ. ನಮ್ಮ ಹಳ್ಳಿಗಳಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂದ್ರೆ ಭಾಳ ಕಷ್ಟ. ಟೀಚರ್ಸ್ ಇಲ್ಲ, ಔಟ್ಸೋರ್ಸ್ ಟೀಚರ್ ಬರ್ತಾ ಇದ್ದಾರೆ. ಅವ್ರೇನೋ ಅವ್ರಿಗೆ ತಿಳಿದಷ್ಟು ಟೀಚಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹಳ್ಳಿಗಳು ಮೊದಲು ಗಾಂಧೀಜಿಯವರು ಹೇಳಿದ್ದೆ ಹಳ್ಳಿಗಳು ಉದ್ಧಾರ ಆಗಲಿ ಅಂತ. ಈ ಹಳ್ಳಿಗಳ ಬಗ್ಗೆ ಯಾರೂ ಒಂದು ತಗೊಳ್ತಾನೇ ಇಲ್ಲ. ಹಾಗಾಗಿ ನಮ್ಮ ಈ ರಾಜ್ಯದ ಒಂದು ಸ್ಥಿತಿ ನೋಡಿದರೆ ಇದು ಪ್ರಗತಿ ಹೊಂದುವ ರಾಜ್ಯ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದೇ ಸರ್, ನಮಗೆ ಈಗ ಯಾರೇ ಬಂದು ಮುಖ್ಯಮಂತ್ರಿ ಆದ್ರೂ ಯಾರೇ ಅಧಿಕಾರಕ್ಕೆ ಬಂದ್ರೂ ತಮ್ಮ ಸ್ವಾರ್ಥದಲ್ಲೇನೆ ಅವ್ರು ಹೋದ್ರೆ ನಮ್ಮ ರಾಜ್ಯ ನೋಡ್ಕೊಳ್ಳೋರು ಯಾರು ಮತ್ತೆ? ಅದನ್ನೇ ನಾನು ಮಾತಾಡ್ತಾ ಇರೋದು ಮೇಡಮ್ ಅವರೇ. ಬರೀ ಅವ್ರ ಸ್ವಾರ್ಥಕ್ಕಾಗಿ ಮಾತ್ರ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತಾಗಿ ಪ್ರಜೆಗಳಿಗಾಗಿ ಒಳ್ಳೆಯದಾಗಲಿ ಅನ್ನೋ ಸಿ ಎಮ್ ಕೂಡ ಆಗಿಲ್ಲ ಮತ್ತು ಮಂತ್ರಿಗಳು ಕೂಡ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ. ಈಗ 3 ಇದಿದೆ ಅಲ್ವಾ, ಪಕ್ಷಗಳಿದಾವಲ್ಲ. ಹೌದು. 3 ಪಕ್ಷದಲ್ಲಿ ಎಂಥ ಪಕ್ಷ ಬಂದರೆ ಅಥವಾ ಹೊಸ ಪಕ್ಷ ಬಂದರೆ ನಮ್ಮ ರಾಜ್ಯನ ಸುಭಿಕ್ಷವಾಗಿ ನೋಡ್ಕೊಳುತ್ತಾ? ಮೇಡಮ್ ಅವರು ನಾನು ಪಕ್ಷದ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಇಲ್ಲಿ ವೈಯಕ್ತಿಕ ಮಾತಾಡ್ದಂಗೆ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಸೂಟೇಬಲ್ ಆಗಿರೋರು ಯಾರಂದರೆ ನಾವು ರೈತರು, ನಮ್ಮ ಹಳ್ಳಿಯಲ್ಲಿ ನಾವು ಕೃಷಿಕರು. ನಮ್ಮನ್ನು ಬೆಂಬಲಿಗವಂತ ನಿಂತಿರೋದು ಕುಮಾರಸ್ವಾಮಿಯವರು. ಅವರು ಸ್ವಲ್ಪ ರೈತರ ಪರವಾಗಿ ಮಾತಾಡಿದರು, ಕೆಲವೊಂದು ಯೋಜನೆಗಳು ತಂದಿದ್ದರು. ಆಮೇಲೆ ಸ್ಕೂಲ್ ಕಡೆ ಕೂಡ ಗಮನ ಕೊಟ್ಟಿದ್ದರು. ಮಕ್ಕಳಿಗೆ ಶಿರಭಾಗ್ಯ ಅಂತ ಮಾಡಿದ್ದು ಅವರೇ. ಅದಾದಮೇಲೆ ಮಕ್ಕಳಿಗೆ ಸೈಕಲ್ ಭಾಗ್ಯ ಕೊಟ್ಟಿದ್ದು ಅವರೇ. ಹಳ್ಳಿಗಳ ಒಂದು ಉದ್ಧಾರ ಆಗಲಿ ಅಂತಕ್ಕಂಥ ಸಿ ಎಮ್ ಯಾರು ಇದ್ದರೆ ನಾನು ಕುಮಾರಸ್ವಾಮಿ ಅಂತ ಹೇಳ್ಬೋದು ಅಷ್ಟೇ.